ಹೇ ಫ್ರೆಂಡ್ಸ್, ನಾನು ಸತೀಶ್. ಆಲ್ಮೋಸ್ಟ್ 1 ವರ್ಷ ನಂತರ ಕನ್ನಡ ಟೆಕ್ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ. ಇನ್ನು ಮುಂದೆ ರೆಗ್ಯುಲರ್ಲಿ ಎಲ್ಲ ರೀತಿ ಸ್ಮಾರ್ಟ್ ಫೋನ್ಸ್ ಹಾಗೂ ಗ್ಯಾಡ್ಜೆಟ್ಸ್ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಈ ಚಾನಲ್ಗೆ. ಸೊ ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ. ಸೊ ಇನ್ಫಿನಿಕ್ಸ್ ಸ್ಮಾರ್ಟ್ 4 ಪ್ಲಸ್ ಅನ್ನೋ ಒಂದು ಟ್ರೂ ಬಜೆಟ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ ಇನ್ಫಿನಿಕ್ಸ್ ಬ್ರ್ಯಾಂಡ್ ಇಂಡಿಯಾದಲ್ಲಿ ರೀಸೆಂಟ್ಲಿ. ಪ್ರೈಸಿಂಗ್ ಬಗ್ಗೆ ಖಂಡಿತವಾಗ್ಲೂ ಹೇಳಲೇಬೇಕು, ಇದು ಬರೀ 8,000 ಫೋನ್. ಇದು ಫೋನ್ ಸ್ಪೆಸಿಫಿಕೇಶನ್ಸ್ ಹಾಗೂ ಪ್ರೈಸಿಂಗ್ ಕಂಪೇರ್ ಮಾಡಿದ್ರೆ ಇದು ನಿಜನೇ ಅನ್ಸ್ಬಿಡುತ್ತೆ ಒಂದ್ ಕ್ಷಣಕ್ಕೆ. ಇದಂತೂ ಖಂಡಿತವಾಗ್ಲೂ ಹೇಳಲೇಬೇಕು, ಇದು ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ ಫೋನ್ ಅಲ್ಲ, ಬಟ್ ಮೇಡ್ ಫಾರ್ ಇಂಡಿಯಾ ಸ್ಮಾರ್ಟ್ ಫೋನ್. ಸೊ ಆಟೋಮೆಟಿಕಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಇದು ಚೈನಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ. ಎನಿವೇ, ಸೊ ಬನ್ನಿ ಇನ್ಫಿನಿಕ್ಸ್ ಸ್ಮಾರ್ಟ್ 4 ಪ್ಲಸ್ ನ ಇನ್ ಡೀಟೇಲ್ ರಿವ್ಯೂ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದಲ್ಲದೆ ಈ ಸ್ಮಾರ್ಟ್ ಫೋನ್ ನ ಸ್ಪೆಷಲ್ ಫೀಚರ್ಸ್ ಹಾಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅವುಗಳನ್ನ ಕೂಡ ಇನ್ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫೋನ್ ನ ನೋಡಕ್ ಮುಂಚೆ ಬಾಕ್ಸ್ ನಲ್ಲಿ ಸಿಗೋ ಕಂಟೆಂಟ್ಸ್ ಹೇಳ್ಬಿಡ್ತೇನೆ. ಫೋನ್ ನ ಬ್ಯಾಕ್ ಕೇಸ್ ಕೂಡ ಕೊಟ್ಟಿದ್ದಾರೆ, ಇಷ್ಟು ಕಮ್ಮಿ ಪ್ರೈಸ್ ಇದ್ರೂ ಕೂಡ. ಈ ಕೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಾಕಿ ಕೇಸ್ ಕಂಪೇರ್ ಮಾಡಿದ್ರೆ, ಯಾಕಂದ್ರೆ ಇದು ಪ್ಲಾಸ್ಟಿಕ್ ಕೇಸ್, ಹಾರ್ಡ್ ಕೇಸ್, ಸಿಲಿಕಾನ್ ಅಥವಾ ಫ್ಲೆಕ್ಸಿಬಲ್ ಕೇಸ್ ಅಲ್ವೇ ಅಲ್ಲ. ನೆಕ್ಸ್ಟ್ ಸ್ಕ್ರೀನ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಇನ್ಫಿನಿಕ್ಸ್ ಬೇರೆ ಬ್ರ್ಯಾಂಡ್ಸ್ಗೆ ಬಾಕ್ಸ್ ನಲ್ಲಿ ಏನೇನ್ ಕೊಡಬೇಕು ಅಂತ ಒಂದು ಅರ್ಧ ಗಂಟೆ ಲೆಕ್ಚರ್ ಕೊಡಬೇಕಾಗುತ್ತೆ, ಆ ರೀತಿ ಬಾಕ್ಸ್ ಕಂಟೆಂಟ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಪವರ್ ಅಡಾಪ್ಟರ್, ನೆಕ್ಸ್ಟ್ ಮೈಕ್ರೋ USB ಕೇಬಲ್. ಈ ಪ್ರೈಸ್ ನಲ್ಲಿ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಡೋಕೆ ಚಾನ್ಸ್ ಇಲ್ಲ, ಸೊ ಇಟ್ಸ್ ಫೈನ್. ಲಾಸ್ಟ್ ಅಲ್ಲಿ ಆಸ್ ಯೂಶುವಲ್ ಸಿಮ್ ಎಜೆಕ್ಟರ್ ಪಿನ್ ಇದೆ ಹಾಗೂ ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈಗ ಫೋನ್ ನ ಬಿಲ್ಡ್ ಕ್ವಾಲಿಟಿ ಹಾಗೂ ಡಿಸೈನ್ ಬಗ್ಗೆ ಮಾತಾಡೋಣ. ತುಂಬಾ ಉದ್ದ ಫೋನ್ ಇದು, 6.8 ಇಂಚ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಇದು. ಎಂಟೈರ್ ಬಿಲ್ಡ್ ಬಂದು ಪ್ಲಾಸ್ಟಿಕ್ ನಲ್ಲಿ ಮಾಡಿದ್ದಾರೆ, ಈವನ್ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಅಲ್ಲೇ ಇದೆ. ಪ್ಲಾಸ್ಟಿಕ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಜಡ್ಜ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಇದ್ರೂನು ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ದಾರೆ. 8,000 ಫೋನ್ ಅಂತ ಅನ್ಸೋದೇ ಇಲ್ಲ, ಆ ರೀತಿ ಬಿಲ್ಡ್ ಮಾಡಿದ್ದಾರೆ. ಯುನಿಕ್ ಬ್ಯಾಕ್ ಡಿಸೈನ್ ನೋಡಬಹುದು. ಇನ್ಫಿನಿಕ್ಸ್ ಇದನ್ನ ಜೆಮ್ ಕಟ್ ಟೆಕ್ಸ್ಚರ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಕೂಡ ಈ ಪ್ರೈಸ್ ನಲ್ಲಿ ಈ ರೀತಿ ಡಿಸೈನ್ ಮಾಡೋಲ್ಲ. ಇನ್ ಹ್ಯಾಂಡ್ ಫೀಲ್ ಹೇಗಿದೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದೇ ಕೈಯಲ್ಲಿ ಆಪರೇಟ್ ಮಾಡೋಕೆ, ಯಾಕಂದ್ರೆ ಆಲ್ರೆಡಿ ಹೇಳಿದಾಗೆ 6.8 ಇಂಚ್ ಸ್ಮಾರ್ಟ್ ಫೋನ್ ಇದು. ಸೊ ಆಗಾಗ 2 ಕೈಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಪ್ಲೇಸ್ಮೆಂಟ್ ಕೂಡ ಸ್ವಲ್ಪ ಮೇಲ್ ಪ್ಲೇಸ್ ಮಾಡಿದ್ದಾರೆ, ಆಗಾಗ ಟಚ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಟ್ರಿಪಲ್ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಏನಂದ್ರೆ 2 ಸಿಮ್ಸ್ ಕೂಡ 4G ವೋಲ್ಟಿ ಹಾಗೂ ವೈಫೈ ಕಾಲಿಂಗ್ ಸಪೋರ್ಟ್ ಮಾಡುತ್ತೆ. ಆಮೇಲೆ ಅಪ್ ಟು 256 ತನಕ ಮೈಕ್ರೋ SD ಕಾರ್ಡ್ ಯೂಸ್ ಮಾಡಬಹುದು. ಸಿಮ್ ಸ್ಲಾಟ್ ನ ಸ್ವಲ್ಪ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ, ವಾಟರ್ ಲೈಟ್ ಸೀಲ್ ಹಾಕಿದ್ದಾರೆ, ನೀರು ಒಳಗೆ ಹೋಗಬಾರ್ದು ಅಂತ. ಸೊ ಈ ರೀತಿ ನೀರು ಹಾಕದಲ್ಲಿ ಅಥವಾ ಸ್ವಲ್ಪ ವಾಟರ್ ಸ್ಪ್ಲಾಶಸ್ ಬಿದ್ದಲ್ಲಿ ಮೋಸ್ಟ್ಲಿ ಪ್ರಾಬ್ಲಮ್ ಆಗಲ್ಲ, ಬಟ್ ನೀವು ಹುಷಾರಾಗಿರ್ಬೇಕಾಗುತ್ತೆ. ಬಾಟಮ್ ನಲ್ಲಿ 3.5mm ಆಡಿಯೋ ಜಾಕ್, ಚಾರ್ಜಿಂಗ್ ಸ್ಲಾಟ್ ಹಾಗೂ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಕೂಡ ಕೊಟ್ಟಿದ್ದಾರೆ. ಬಟ್ ಲೌಡ್ ಸ್ಪೀಕರ್ ಬಂದು ಮೇಲ್ ಕೊಟ್ಟಿದ್ದಾರೆ, ಆಕ್ಚುಲಿ ಡಿಫ್ರೆಂಟ್ ಪ್ಲೇಸ್ಮೆಂಟ್ ಇದು. ಇನ್ಫ್ಯಾಕ್ಟ್ ಅದ್ರ ಪಕ್ಕದಲ್ಲಿ ಸಿಂಗಲ್ LED ಫ್ಲಾಶ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸ್ತು ನನಗೆ. ಅನ್ಫಾರ್ಚುನೇಟ್ಲಿ ಫಿಸಿಕಲ್ LED ನೋಟಿಫಿಕೇಶನ್ ಲೈಟ್ ಈ ಫೋನ್ ನಲ್ಲಿ ಇಲ್ಲ. ಆಕ್ಚುಲಿ ಇದೊಂದು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ತಾವು. ಬಟ್ ಚಾರ್ಜ್ ಮಾಡೋ ಟೈಮಲ್ಲಿ ಮೇಲಿರೋ LED ಫ್ಲಾಶ್ ಬಂದು ಚಾರ್ಜಿಂಗ್ ಸ್ಟೇಟಸ್ LED ಲೈಟ್ ತರ ಹೆಲ್ಪ್ ಮಾಡುತ್ತೆ, ಆಸ್ ಯು ಕ್ಯಾನ್ ಸಿ. ಸೊ ಓವರ್ ಆಲ್ ಬಿಲ್ಡ್ ಆಗೋ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಆಲ್ರೆಡಿ ಹೇಳ್ದಾಗೆ ಇದು ಯಾವುದೇ ಆಂಗಲ್ ಇಂದ 8,000 ಫೋನ್ ತರ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಫೋನ್ ನ ಡಿಸೈನ್ ಮಾಡಿದ್ದಾರೆ. ಡಿಸ್ಪ್ಲೇ ಬಗ್ಗೆ ಹೇಳಲೇಬೇಕು, ಆಗ್ಲೇ ಹೇಳ್ದಾಗೆ ಸಖತ್ ದೊಡ್ಡ 6.8 ಇಂಚ್ IPS LCD HD+ ಡಿಸ್ಪ್ಲೇ ಸಿಗುತ್ತೆ. ಪಂಚ್ ಹೋಲ್ ಕ್ಯಾಮೆರಾ ಎಲ್ಲ ವಾಟರ್ಡ್ರಾಪ್ ನಾಟ್ ಸಿಗುತ್ತೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ 90% ಗಿಂತ ಜಾಸ್ತಿನೇ ಇದೆ. ಆಮೇಲೆ ಬೆಜಲ್ಸ್ ಕೂಡ ಸ್ಲಿಮ್ ಆಗೇ ಇದೆ, ಜಾಸ್ತಿ ಅನ್ಸಲ್ಲ. ಇಷ್ಟು ದೊಡ್ಡ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅನ್ಸಿದ ತಕ್ಷಣ ನನಗೆ ಡಿಸ್ಪ್ಲೇ ಸೆನ್ಸಿಟಿವಿಟಿ ಮೇಲೆ ಸ್ವಲ್ಪ ಡೌಟ್ ಆಯ್ತು. ಮೋಸ್ಟ್ಲಿ ಟಚ್ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿರಲ್ಲ ಅನ್ಕೊಂಡೆ, ಬಟ್ ಡಿಸ್ಪ್ಲೇ ಸೆನ್ಸಿಟಿವಿಟಿ ಹಾಗೂ ಟಚ್ ರೆಸ್ಪಾನ್ಸ್ ಎರಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು. ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಂಡೋರ್ ಅಂದ್ರೆ ಮನೆ ಒಳಗೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಬಟ್ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇದೆ ಅನ್ಸುತ್ತೆ. ಹಾಗೇನೆ ಸ್ವಲ್ಪ ಡಿಸ್ಪ್ಲೇ ಓವರ್ ಸ್ಯಾಚುರೇಟೆಡ್ ಅಂತ ಕೂಡ ಅನ್ಸುತ್ತೆ. ಔಟ್ಡೋರ್ ಯೂಸೇಜ್ ಅಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಪ್ರಾಬ್ಲಮ್ ಆಗ್ಬೋದು, ಎಸ್ಪೆಷಲಿ ಡೈರೆಕ್ಟ್ ಸನ್ಲೈಟ್ ನಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಅಷ್ಟೊಂದು ಬ್ರೈಟ್ನೆಸ್ ಕೊಟ್ಟಿಲ್ಲ ಈ ಫೋನ್ ಅಲ್ಲಿ. ಗೊರಿಲ್ಲಾ ಗ್ಲಾಸ್ ಅಥವಾ ರೆಕಗ್ನೈಸ್ ಗ್ಲಾಸ್ ಪ್ರೊಟೆಕ್ಷನ್ ಇಲ್ಲ ಈ ಡಿಸ್ಪ್ಲೇ ಮೇಲೆ. ಸೊ ಆಲ್ರೆಡಿ ಈ ಫೋನ್ ನ ಡಿಸ್ಪ್ಲೇ ತುಂಬಾನೇ ದೊಡ್ಡದಾಗಿರೋದ್ರಿಂದ ಪ್ರೊಟೆಕ್ಟಿವ್ ಕೇಸ್ ಯೂಸ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಬಿದ್ದಿದ ತಕ್ಷಣ ಡಿಸ್ಪ್ಲೇ ಹೊಡೆದೋಗೋ ಚಾನ್ಸ್ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಫೋನ್ ನ ಯೂಸ್ ಮಾಡಿ. ಸೊ ಈ ಪ್ರೈಸ್ ನಲ್ಲಿ ಇದಕ್ಕಿಂತ ಜಾಸ್ತಿ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾವು. ಬನ್ನಿ, ನನ್ಗೆ ಗೊತ್ತು ನಿಮ್ಗೆ ಕ್ಯಾಮ್ರಾ ತುಂಬಾ ಇಂಪಾರ್ಟೆಂಟ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಟ್ರಿಪಲ್ ರೇರ್ ಕ್ಯಾಮ್ರಾಸ್ ಅಲ್ಲ, ಬರೀ 2 ಕ್ಯಾಮ್ರಾ ಸಿಗುತ್ತೆ ಈ ಫೋನ್ ನಲ್ಲಿ. 13 ಮೆಗಾಪಿಕ್ಸೆಲ್ ಪ್ರೈಮರಿ ಕ್ಯಾಮೆರಾ ಇದೆ, ಅದ್ರ ಜೊತೆ ಡೆಪ್ತ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲಿ ಟ್ರಿಪಲ್ LED ಫ್ಲಾಶ್ ಸಹ ಕೊಟ್ಟಿದ್ದಾರೆ. ಫ್ರಂಟ್ ನಲ್ಲಿ 8 ಮೆಗಾಪಿಕ್ಸೆಲ್ ಕ್ಯಾಮೆರಾ, ಅದ್ರ ಪಕ್ಕದಲ್ಲಿ ಕೂಡ ಸಿಂಗಲ್ LED ಫ್ಲಾಶ್ ಕೊಟ್ಟಿದ್ದಾರೆ. ಫ್ರಂಟ್ LED ಫ್ಲಾಶ್ ಏನೋ ಯೂಸ್ ಆಗುತ್ತೆ, ಬಟ್ ಇದ್ರ ಬದಲು LED ನೋಟಿಫಿಕೇಶನ್ ಲೈಟ್ ಕೊಟ್ಟಿದ್ರೆ ಇನ್ನೂ ಯೂಸ್ ಆಗ್ತಿತ್ತು.
ಕ್ಯಾಮ್ರಾ ಇಂಟರ್ಫೇಸ್ ತುಂಬಾ ಬೇಸಿಕ್ ಆಗಿ ಇದೆ. ಬೇರೆ ಫೋನ್ಸ್ ನಲ್ಲಿ ಎಷ್ಟೊಂದು ಮೋಡ್ಸ್ ಇರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಫಾರ್ ಎಕ್ಸಾಂಪಲ್ ಸ್ಲೋ ಮೋಷನ್ ಇಲ್ಲ, ನೈಟ್ ಮೋಡು ಇಲ್ಲ. ಬಟ್ ಗೂಗಲ್ ಲೆನ್ಸ್ ಕ್ಯಾಮ್ರಾ ಇಂಟರ್ಫೇಸ್ ನಲ್ಲೇ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ತುಂಬಾ ಯೂಸ್ ಆಗುತ್ತೆ ಆಗಾಗ. ಬನ್ನಿ ಈಗ ಕ್ಯಾಮ್ರಾ ಫೋಟೋಸ್ ತೋರಿಸ್ತೇನೆ. ನಿಮ್ಗೆ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಡೀಟೇಲ್ ಆಗ್ಲಿ ಅಥವಾ ಕಲರ್ ವೈಬ್ರೆನ್ಸಿ ಆಗ್ಲಿ ತುಂಬಾನೇ ಕಡಿಮೆ ಅನ್ಸುತ್ತೆ ಈ ಫೋಟೋನಲ್ಲಿ. ಈ ಫೋಟೋದಲ್ಲಿ ಕೂಡ ಡೀಟೇಲಿಂಗ್ ಹಾಗೂ ಕಲರ್ಸ್ ಅಷ್ಟು ಕಾಣಿಸ್ತಿಲ್ಲ. ಎಸ್ಪೆಷಲಿ ಪಾರಿವಾಳನ ನೋಡಿದ್ರೆ ಅರ್ಥ ಆಗುತ್ತೆ ಕಲರ್ಸ್ ವಾಶ್ಡ್ ಔಟ್ ಅನ್ಸುತ್ತೆ. ಇದು ಪೋರ್ಟ್ರೇಟ್ ಶಾಟ್. ಇನ್ಫಿನಿಕ್ಸ್ ಇದನ್ನ ಬೊಕ್ಕೆ ಮೋಡ್ ಅಂತ ಕರೀತಾರೆ. ಈ ಫೋಟೋ ಚೆನ್ನಾಗೇ ಬಂದಿದೆ. ಕಲರ್ಸ್ ಆಗಲಿ ಅಥವಾ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಲಿ ಓವರ್ ಆಲ್ ಚೆನ್ನಾಗೇ ಬಂದಿದೆ. ಇದು ಬಂದು ಲೋ ಲೈಟ್ ಶಾಟ್. ಇನ್ ಕೇಸ್ LED ಫ್ಲಾಶ್ ಯೂಸ್ ಮಾಡಿದೆ ಹೋದ್ರೆ ಏನು ಕಾಣಿಸ್ತಾ ಇರಲಿಲ್ಲ, ಯಾಕಂದ್ರೆ ಈ ಫೋಟೋನಲ್ಲಿ ನೈಟ್ ಮೋಡ್ ಫೀಚರ್ ಇಲ್ಲ. ಬನ್ನಿ ವಿಡಿಯೋನು ನೋಡೋಣ. ವಿಡಿಯೋ ಪರ್ಫಾರ್ಮೆನ್ಸ್ ಕೂಡ ಆವರೇಜ್ ಆಗಿ ಪರ್ಫಾರ್ಮ್ ಮಾಡ್ತು. ಸಾಫ್ಟ್ವೇರ್ ಸ್ಟೆಬಿಲೈಸೇಷನ್ ಇಲ್ಲ, ಡೀಟೇಲಿಂಗ್ ನಲ್ಲೂ ಕಡಿಮೆ ಇದೆ, ಹಾಗೂ ಆಟೋ ಫೋಕಸ್ ಕೂಡ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿಲ್ಲ. ಸೆಲ್ಫಿ ಕ್ಯಾಮ್ರಾ ಬ್ಯೂಟಿ ಮೋಡ್ ನಲ್ಲಿ ಫೇಸ್ ತುಂಬಾನೇ ಬ್ಯೂಟಿಫೈ ಮಾಡಿಬಿಡುತ್ತೆ, ನ್ಯಾಚುರಲ್ ಅನ್ಸೋದೇ ಇಲ್ಲ. ಸೊ ಸೆಲ್ಫಿ ಕ್ಯಾಮ್ರಾ ಕೂಡ ಆವರೇಜ್ ಆಗಿ ಪರ್ಫಾರ್ಮ್ ಮಾಡ್ತು. ಸೊ ಫ್ರೆಂಡ್ಸ್, ಕ್ಯಾಮ್ರಾ ಈ ಫೋನ್ ಅಲ್ಲಿ ಅಷ್ಟಕ್ಕಷ್ಟೇನೆ. ತುಂಬಾ ಕ್ಯಾಮ್ರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಫೋನ್ಸ್ ನ ತಗೊಳಕ್ಕೆ ಹೋಗಬೇಡಿ. Mediatek Helio A25 octa-core chipset ಇದೆ ಈ ಫೋನ್ ಅಲ್ಲಿ. ಬೇಸಿಕಲಿ ಈ ಚಿಪ್ಸೆಟ್ ಲೋ ಎಂಡ್ ಹಾಗೂ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಕೆಲವೊಂದು ಚೈನೀಸ್ ಬ್ರಾಂಡ್ಸ್ ಈ ಚಿಪ್ಸೆಟ್ ನ ಯೂಸ್ ಮಾಡ್ತಾರೆ. ಸೊ ಇದು ಅಷ್ಟು ಪವರ್ಫುಲ್ ಚಿಪ್ಸೆಟ್ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ಆಂಟಿಟು ಬೆಂಚ್ ಮಾರ್ಕ್ ಟೆಸ್ಟ್ ನಲ್ಲಿ ಕೂಡ 1,00,000ಗಿಂತ ಕಡಿಮೆ ಸ್ಕೋರ್ ಮಾಡ್ತು. ಮಲ್ಟಿ ಟಾಸ್ಕಿಂಗ್ ಈ ಫೋನ್ ನಲ್ಲಿ ಚೆನ್ನಾಗಿ ಮಾಡಬಹುದು, ಏನ್ ಪ್ರಾಬ್ಲಮ್ ಆಗೋಲ್ಲ. ಬಟ್ ಹೆವಿ ಮಲ್ಟಿ ಟಾಸ್ಕಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ. ಬಟ್ ಮಲ್ಟಿಮೀಡಿಯಾ ಅಂದ್ರೆ ವಿಡಿಯೋಸ್ ಅಥವಾ ಸಾಂಗ್ಸ್ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಯೂಸ್ ಮಾಡಬಹುದು ಈ ಫೋನ್ ನಲ್ಲಿ. ಪಬ್ಜಿ ಗೇಮ್ ಕೂಡ ಟ್ರೈ ಮಾಡಿದೆ. ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ, ಸೆಟ್ಟಿಂಗ್ಸ್ ಲೋ ನಲ್ಲೇ ಯೂಸ್ ಮಾಡಬೇಕು, ಹೈ ಅಲ್ಲ. ಹಾಗೂ ಫ್ರೇಮ್ ಡ್ರಾಪ್ ಕೂಡ ಲೋ ನಲ್ಲೇ ಯೂಸ್ ಮಾಡಬೇಕು. ಸೊ ಇದರಿಂದ ಪಬ್ಜಿ ಗೇಮ್ ಆಡುವಾಗ ಯಾವುದೇ ರೀತಿ ಮೇಜರ್ ಇಶ್ಯೂ ಕಾಣಿಸ್ಕೊಳ್ಳಲ್ಲ. ಬಟ್ ಲ್ಯಾಗ್ ಆಗುತ್ತೆ, ಇಲ್ಲಲ್ಲಿ ಅಷ್ಟೇನು ಕಾಣಿಸ್ಕೊಳ್ಳಲ್ಲ. ಸೊ ಆಗ್ಲೇ ಹೇಳಿದಾಗೆ ಇದು ಕ್ಯಾಮ್ರಾ ಅಥವಾ ಗೇಮಿಂಗ್ ಸ್ಮಾರ್ಟ್ ಫೋನ್ ಅಲ್ವೇ ಅಲ್ಲ. ಆಂಡ್ರಾಯ್ಡ್ 10 ನಡೀತಿದೆ ಈ ಫೋನ್ ನಲ್ಲಿ, ಹಾಗೂ ಇನ್ಫಿನಿಕ್ಸ್ ಅವರದೇ XOS ಅನ್ನುವ ಸ್ಕಿನ್ ಕೂಡ ಇದೆ. ನೀವು ಫೋನ್ ಫಸ್ಟ್ ಟೈಮ್ ಯೂಸ್ ಮಾಡಿದ ಕೂಡಲೇ ತಮಗೆ ಗೊತ್ತಾಗುತ್ತೆ ಎಷ್ಟೊಂದು ಬ್ಲಾಟ್ವೇರ್ ಆಪ್ಸ್ ಹಾಗೂ ಗೇಮ್ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ. ಇದಲ್ಲದೆ ಕಂಟೆಂಟ್ ರೆಕಮೆಂಡೇಶನ್ ಕೂಡ ತುಂಬಾ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಇದನ್ನ ಹೇಳಲೇಬೇಕು, MIUI ಗಿಂತ ಜಾಸ್ತಿ ಸ್ಪ್ಯಾಮ್ ನೋಟಿಫಿಕೇಶನ್ಸ್ ಹಾಗೂ ಕಂಟೆಂಟ್ ರೆಕಮೆಂಡೇಶನ್ ತೋರಿಸ್ತಾರೆ ಈ ಫೋನ್ ನಲ್ಲಿ. ಸೊ ನೀವು ಈ ಫೋನ್ ತಗೊಂಡಿದ್ ಕೂಡಲೇ ಎಷ್ಟಾಗುತ್ತೋ ಅಷ್ಟು ಆಪ್ಸ್ ಹಾಗೂ ಗೇಮ್ಸ್ ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ನೋವಾ ಲಾಂಚರ್ ಅನ್ನುವ ಥರ್ಡ್ ಪಾರ್ಟಿ ಲಾಂಚರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ UI ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕೆ. 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ಈ ಫೋನ್ ನಲ್ಲಿ. ಆಲ್ಮೋಸ್ಟ್ 4 to 5 ಡೇಸ್ ಇಂದ ಯೂಸ್ ಮಾಡ್ತಿದ್ದೀನಿ ಈ ಫೋನ್ ಯೂಟ್ಯೂಬ್ ವಿಡಿಯೋಸ್ ನೋಡೋಕೆ, ಹಾಗೂ ಇಲ್ಲಿ ಟೆಸ್ಟ್ ಕೂಡ ಮಾಡ್ತಾ ಇದ್ದೆ ಈ ರಿವ್ಯೂಗೋಸ್ಕರ. ಬೇಸಿಕಲಿ ನಿಮಗೆ ಒಂದು ಪವರ್ ಬ್ಯಾಂಕ್ ಸಿಗ್ತಿದೆ ಈ ಫೋನ್ ಜೊತೆ. ಯಾಕಂದ್ರೆ 6000 mAh ಬ್ಯಾಟ್ರಿ 2 ದಿನ ಬ್ಯಾಟ್ರಿ ಲೈಫ್ ಅಂತೂ ಸಿಗುತ್ತೆ ಮೀಡಿಯಂ ಆಗಿ ಯೂಸ್ ಮಾಡಿದ್ರೆ. ಇಷ್ಟು ದೊಡ್ಡ ಬ್ಯಾಟ್ರಿನ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಚಿಕ್ಕ ಸಮಸ್ಯೆ ಆಗ್ಬೋದು ಕೆಲವೊಬ್ಬರಿಗೆ. ಏನಂದ್ರೆ ಈ 6000 mAh ಬ್ಯಾಟ್ರಿ ಫುಲ್ ಚಾರ್ಜ್ ಮಾಡಬೇಕಂದ್ರೆ 4 ಗಂಟೆಗಿಂತ ಜಾಸ್ತಿ ಟೈಮ್ ತಗೊಳುತ್ತೆ. ಯಾಕಂದ್ರೆ ಫಾಸ್ಟ್ ಚಾರ್ಜಿಂಗ್ ಫೀಚರ್ ಈ ಫೋನಲ್ಲಿ ಇಲ್ಲ. ಸೊ ನಿಮಗೆ ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಓವರ್ನೈಟ್ ಚಾರ್ಜ್ ಮಾಡಿ ಬಿಟ್ಬಿಡಿ, ಅದೇ ನಿಮಗೆ ಸರಿ ಆಪ್ಷನ್ ಆಗಿರುತ್ತೆ. ಆಗ್ಲೇ ಹೇಳಿದಾಗೆ ಲೌಡ್ ಸ್ಪೀಕರ್ ಬಾಟಮ್ ನಲ್ಲಿಲ್ಲ, ಡಿಸ್ಪ್ಲೇ ಮೇಲಿದೆ. ಈ ಪ್ಲೇಸ್ಮೆಂಟ್ ಇಂದ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಹಾಗೂ ಸ್ಪೆಷಾಲಿಟಿ ಸಿಗೋಲ್ಲ ನಿಮಗೆ. ನಾರ್ಮಲ್ ಆಗಿ 8000 ಫೋನ್ ನಲ್ಲಿ ಎಷ್ಟು ಆಡಿಯೋ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟೇನೆ ಸಿಗುತ್ತೆ ಈ ಫೋನ್ ನಲ್ಲಿ ಕೂಡ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಪ್ಲೇಸ್ಮೆಂಟ್ ಸ್ವಲ್ಪ ಮೇಲಾಯ್ತು, ಯಾಕಂದ್ರೆ ಒಮ್ಮೊಮ್ಮೆ ಅಷ್ಟು ಈಸಿಯಾಗಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಟಚ್ ಮಾಡೋಕ್ಕಾಗಲ್ಲ. ಬಟ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು, ಇದನ್ನ ಹೇಳಲೇಬೇಕು. ಫೇಸ್ ಅನ್ಲಾಕ್ ಫೀಚರ್ ಕೂಡ ಇದೆ ಈ ಫೋನ್ ನಲ್ಲಿ. ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ಫೇಸ್ ಅನ್ಲಾಕ್ ಸರಿಯಾಗಿ ಕೆಲಸ ಮಾಡ್ತು. ಸೊ ಫ್ರೆಂಡ್ಸ್, ನನ್ನ ಒಪಿನಿಯನ್ ಏನಂದ್ರೆ, ನಿಮಗೆ 8000 ಬಜೆಟ್ ನಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಬೇಕಂದ್ರೆ ವಿತೌಟ್ ಎನಿ ಸೆಕೆಂಡ್ ಥಾಟ್ಸ್ ಈ ಫೋನ್ ನ ತಗೋಬಹುದು. ಬಟ್ ಈ ಫೋನ್ ಫ್ಲಾಶ್ ಸೇಲ್ ನಲ್ಲಿ ಮಾತ್ರ ಸಿಗುತ್ತೆ. ಸೊ ಫ್ಲಾಶ್ ಸೇಲ್ ಬರೋ ಮುಂಚೆ ತಯಾರಿ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟೇನೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಇನ್ ಮುಂದೆ ಸ್ಮಾರ್ಟ್ ಫೋನ್ಸ್ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಚಾನಲ್ಗೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಟೇಕ್ ಕೇರ್.